ಸಿನಿಮಾದ ರಂಗದ ಕಲಾವಿದರ ಮೇಲೆ ನನಗೆ ಸಿಟ್ಟಿದೆ, ಅವರ ಮನೆ ಹಬ್ಬಕ್ಕೆ ಅವರೇ ಬರ್ತಾ ಇಲ್ಲ. ಅವ್ರ ಪ್ರೀತಿಯಿಂದ ಹೇಳ್ತಾರೆ ಯಾವಾಗಲೂ ಕೂಡ ಚಿತ್ರರಂಗ ಕಂಡ್ರೆ ಅವ್ರು ಬಹಳ ಪ್ರೀತಿ ರೀ. ಸೆಲೆಬ್ರಿಟೀಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜಕಾರಣಿಗಳು ಅಂತ. ಅವ್ರು ಏನೂ ಮಾಡೋದಿಲ್ಲ, ಮಾಡೋದು ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಸುಮ್ಮನೆ ಅವ್ರು ಹೇಳ್ತಾರೆ, ಅದನ್ನ ಯಾಕೆ ತಲೆ ಕೆಡಿಸ್ಕೋಬೇಕು ನಾವು. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ದೂರಿಯಾಗಿ ಕಿಕ್ ಸ್ಟಾರ್ಟ್ ಸಿಕ್ಕಾಗಿದೆ. ಇವತ್ತು ಸಹ ಸಿನಿಮಾಗಳನ್ನು ನೋಡೋದಕ್ಕೆ ಪ್ರೇಕ್ಷಕರು ಬರ್ತಿರುವಂಥದ್ದು, ಸ್ಟಾರ್ಸ್ ಕೂಡ ಬರ್ತಿದ್ದಾರೆ. ಸದ್ಯ ನಮ್ಮೊಟ್ಟಿಗೆ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಚಿನ್ನೇಗೌಡರು ಸರ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಫಿಲ್ಮ್ ಫೆಸ್ಟ್ ಅಂದ ತಕ್ಷಣ ನಿಮಗೆ ಏನೇನು ನೆನಪಾಗುತ್ತೆ? ಪ್ರತಿ ವರ್ಷ ನಡೆಯುತ್ತೆ ಫಿಲಮ್ ಫೆಸ್ಟಿವಲ್ ಅಂದ ತಕ್ಷಣ ಮೊದಲೇ ಗೊತ್ತು, ಫಿಲಮ್ ಫೆಸ್ಟಿವಲ್ ಅಂದರೆ ಹಬ್ಬದ ಉತ್ಸವ ಅಲ್ವಾ. ಇದು ಕರ್ನಾಟಕದಲ್ಲಿ ಸುಮಾರು 16 ವರ್ಷಗಳು ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ನಮ್ಮ ಸರ್ಕಾರದವರು ತುಂಬ ಪ್ರಯತ್ನಪಟ್ಟು ಈ ಫಿಲ್ಮೋತ್ಸವ ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ ಅವರ ಶ್ರಮದ ಫಲ ಇವತ್ತು ಫಿಲ್ಮೋತ್ಸವ ನಡೀತಾ ಇದೆ. ನಿಜವಲ್ಲೂ ಕೂಡ ಕಳೆದ ಭಾನುವಾರ ಶುರುವಾಗಿದ್ದು ಇವತ್ತು ನಡ್ಕೊಂಬಂದಿದೆ. ಇನ್ನು 3 ದಿವಸ ಉಳ್ಕೊಂಡಿದೆ. 3 ದಿವಸ ಎಷ್ಟೋ ಎಲ್ಲ ಭಾಷೆ ಚಿತ್ರಗಳು ಸುಮಾರು ಹೆಚ್ಚು ಕಮ್ಮಿ 400-500 ಸಿನಿಮಾಗಳು ಬಂದು ಪ್ರದರ್ಶನಗೊಳ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ಈ ಭಾಷೆ ಅರ್ಥ ಆಗೋದು ಬಿಟ್ಟು ಸೆಕೆಂಡ್ರಿ ಕ್ವಶನ್ನು. ಸಿನಿಮಾ ನೋಡೋದು ನಮ್ಮ ಕರ್ತವ್ಯ. ನೋಡ್ತಾ ಇದ್ದೀವಿ. ಅಲ್ಲಿ ಕನ್ನಡ ಸಿನಿಮಾಗಳು ಇದೆ, ದಡ ಸೇರಿದ ದೋಣಿ ಇದೆ, ಮೇಲಾಗಿ ಸ್ವಪ್ನ ಮಂಟಪ ಬರಗು ರಾಮಚಂದ್ರಪ್ಪನವ್ರ ಸಿನಿಮಾ, ಅದರಲ್ಲಿ ನನ್ನ ಮಗ ವಿಜಯ ರಾಘವನು ಕೂಡ ಆಕ್ಟ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಅದರಿಂದ ಎಲ್ಲ ಬಂದು ಸೇರಬೇಕು. ಇದೊಂದು ಅಕೇಶನ್ ಸಂದರ್ಭ ಇದೆ. ಇದನ್ನು ಸಂದರ್ಭವನ್ನು ಸರ್ಕಾರ ನಮಗೆ ಮಾಡಿಕೊಟ್ಟಿದ್ದಾರೆ. ಆ ಸರ್ಕಾರಕ್ಕೆ ನಾನು ಎಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಅದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇನ್ನೇನಾಗಬೇಕು ನಮಗೆ ಹೇಳಿ. ಸರ್, DKಶಿ ಅವರು ಸಹ ಒಂದು ಹೇಳಿಕೆ ಕೊಟ್ಟರು, ಸಿನಿಮಾದ ರಂಗದ ಕಲಾವಿದರ ಮೇಲೆ ನನಗೆ ಸಿಟ್ಟಿದೆ, ಅವರ ಮನೆ ಹಬ್ಬಕ್ಕೆ ಅವರೇ ಬರ್ತಾ ಇಲ್ಲ. ಅದೆಲ್ಲ ಹೇಳೋದು ನೀವು ಕೇಳೋದು, ನಾವು ಹೇಳೋದಲ್ಲ. ಅವ್ರ ಪ್ರೀತಿಯಿಂದ ಹೇಳ್ತಾರೆ ಯಾವಾಗಲೂ ಕೂಡ ಚಿತ್ರರಂಗ ಕಂಡ್ರೆ ಅವ್ರು ಭಾಳ ಪ್ರೀತಿ ರೀ. DK ಶಿವಕುಮಾರ್ ಒಂದು ಕಾಲದಲ್ಲಿ ಅವ್ರ ತಂದೆ ಎಲ್ಲ ಸಿನಿಮಾ ತೇಡಿಟ್ಕೊಂಡಿದ್ದಾರೆ ಊರಲ್ಲಿ. ಅದು ಪ್ರೀತಿಯಿಂದ ಹೇಳ್ತಾರೆ. ಅದಕ್ಕೆ ಅದನ್ನೆಲ್ಲ ಕಾಂಟ್ರವರ್ಸಿ ಮಾಡೋದಕ್ಕೆ ಹೋಗೋದು ಬೇಡ ರೀ. ಅವ್ರು ಯಾರು? ಅವ್ರು ನಮ್ಮವರೇ ತಾನೆ. DK ಶಿವಕುಮಾರ್ ಯಾರು, ಸಿದ್ದರಾಮಯ್ಯನವ್ರು ಯಾರು, ಎಲ್ಲ ನಮ್ಮವರೇ ತಾನೆ. ಅವ್ರು ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಹೇಳಿದರೆ ವಿನಃ ಯಾವ ದುರುದ್ದೇಶ ಅಂತ ಹೇಳಿಲ್ಲ. ಅದನ್ನು ಈ ಪದೇ ಪದೇ ನೀವು ಕೇಳಬಾರ್ದು, ನಾವು ಹೇಳೋಕ್ಕೆ ಹೋಗ್ಬಾರ್ದು. ಅವರೆಲ್ಲ ಒಳ್ಳೆ ಜನ ರೀ. ಯಾಕೆ ಎಲ್ಲರೂ ಚೆನ್ನಾಗಿರೋಣ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ಚಿತ್ರರಂಗಕ್ಕೆ ಏನು ಬೇಕು ಅವ್ರು ಮಾಡ್ಕೊಡೋಕೆ ತಯಾರಾಗಿದ್ದಾರೆ. ಅದಕ್ಕೆ ಯಾಕೆ ಕಾಂಟ್ರವರ್ಸಿ ಮಾಡ್ಕೊಂಡು ಒಬ್ಬರಿಗೊಬ್ಬರಿಗೆ? ನನಗೆ ಅದು ಇಷ್ಟ ಆಗಲ್ಲ. ಅದು ನಮ್ಮ ಸರ್ಕಾರ ಪ್ರತಿನಿಧಿಗಳು ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಅಷ್ಟೇ. ಅವ್ರು ಹೇಳಿದ್ದಕ್ಕೆ ಸ್ವತಃ ನಟ ನಟಿಯರೇ ರಿಯಾಕ್ಟ್ ಮಾಡಿದ್ದಾರೆ. ಏನಂದರೆ ಸೆಲೆಬ್ರಿಟೀಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜಕಾರಣಿಗಳು ಅಂತ. ಅವ್ರು ಎಂದೂ ಮಾಡೋದಿಲ್ಲ, ಮಾಡೋದು ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಸುಮ್ಮನೆ ಅವ್ರು ಹೇಳ್ತಾರೆ, ಅದನ್ನು ಯಾಕೆ ತಲೆ ಕೆಡಿಸ್ಕೋಬೇಕು ನಾವು. ನಾವೇ ಸುಮ್ಮನೆ ಮಾಡೋದು ಬಿಟ್ಟಿದ್ದೀವ? ಅವ್ರು ಬಿಟ್ಟಿದ್ದಾರ, ನಾವು ಬಿಟ್ಟಿದ್ದೇವೆ? ಏನು ಬಿಟ್ಟಿಲ್ವಲ್ಲ, ನಡ್ಕೊಂಡು ಹೋಗ್ತೇವೆ. ಅದಕ್ಕೆ ಯಾಕೆ ನಾವು ಅದನ್ನು ಕಾಂಟ್ರವರ್ಸಿ ಮಾಡೋಕ್ಕೆ ಐ ಡೋಂಟ್ ಲೈಕ್ ಇಟ್. ಕೊನೆ ಪ್ರಶ್ನೆ ಅಂದರೆ, ಫಿಲ್ಮ್ ಫೆಸ್ಟ್ ಪುಸ್ತಕ ಒಂದು ಬಿಡುಗಡೆ ಮಾಡಿದ್ರು, ಶಿವರಾಜ್ ಕುಮಾರ್ ಸರ್ ಪುಸ್ತಕನ ಬಿಡುಗಡೆ ಮಾಡಿದ್ರು. ಆ ಪುಸ್ತಕದಲ್ಲಿ ಅನುವಾದ ಏನು ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ನು, ಅದು ಗೂಗಲ್ ಥ್ರೂ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಪದ ಬಳಕೆ, ಕನ್ನಡದ ವ್ಯಾಕರಣ ಏನಿದೆ ಅದು ತಪ್ಪಾಗಿದೆ ಅಂತ, ಕನ್ನಡನ ಕಗ್ಗೋಲೆ ಮಾಡೋ ಕೆಲಸ ಆಗಿದೆ ಅಂತ. ನನಗೆ ಒಂದು ದಿವಸ ಹೇಳಿದೆ, ಯಾವ ಕಗ್ಗೋಲೇನೂ ಇಲ್ಲ, ಏನೂ ಇಲ್ಲ. ಮಾಡುವಾಗ ಏನೋ ಬರವಣಿಗೆ ಮಾಡೋರು ಏನೋ ತಪ್ಪು ಮಾಡಿರಬೇಕು. ಅದು ನಾವು ಇದು ನಮ್ಮದೇ ಕೆಲಸ, ನಮ್ಮದೇ ಸರ್ಕಾರ, ನಮ್ಮದೇ ಫಿಲಮ್ ಫೆಸ್ಟಿವಲ್, ನಾವೇ ಸರ್ ಮಾಡ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ಅದನ್ನು ಕಾಮೆಂಟ್ ಮಾಡೋದಕ್ಕೆ ಐ ಡೋಂಟ್ ಲೈಕ್ ಇಟ್. ನಮ್ಮದೇ. ಅದೆಷ್ಟು ಚಿನ್ನೇಗೌಡರವರ ಮಾತಾಗಿತ್ತು. ಕ್ಯಾಮೆರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಡ್ಯಾನ್ಸ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.